ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ. ನಿನಗೆ ತುಂಬ ಶ್ರಮ ಕೊಡ್ತಿದ್ದೀನಿ ಅಲ್ವಾ ಜಾಹ್ನವಿ ಅಂದರು ಅಜ್ಜಿ. ಅವಳ ಕೈ ಹಿಡ್ಕೊಂಡು ಅದೇನೂ ಇಲ್ಲ ಅಜ್ಜಿ ಅನ್ನುತ್ತಾ ಅವಳು ಅಜ್ಜಿಯನ್ನು ಕರ್ಕೊಂಡು ಹೋಗಿ ರಿಸೆಪ್ಷನ್ ಹತ್ರ ಬಂದಳು. ಜಾಹ್ನವಿ ರಿಸೆಪ್ಷನ್ ಹತ್ರ ಬರ್ತಿದ್ದಂತೆ ಜ್ಯೋತಿ ಪಕ್ಕದಲ್ಲಿದ್ದ ಆರ್ಯನನ್ನು ಕಂಡ ತಕ್ಷಣ ಅವಳಿಗೆ ಎಲ್ಲಿಲ್ಲದ ಕೋಪ ಬಂತು. ಆ ಕೋಪದಲ್ಲಿ ಅವಳು ಆರ್ಯನ ಜೊತೆ ಏನು ಮಾತಾಡದೆ ಅಲ್ಲಿಂದ ಹೊರಟು ಹೋದ್ಲು. ಆರ್ಯನ್ ಡಿಸ್ಚಾರ್ಜ್ ಕೆಲಸದಲ್ಲಿ ಮುಳುಗಿದ್ರಿಂದ ಜಾಹ್ನವಿ ಅಜ್ಜಿಯನ್ನು ಕರ್ಕೊಂಡು ಬಂದಿದ್ದನ್ನು ಅವನು ಕೂಡ ಗಮನಿಸಲೇ ಇಲ್ಲ. ಆದರೆ ಜಾಹ್ನವಿ ಮಾತ್ರ ಆರ್ಯನ ಕಡೆ ಕೋಪದಿಂದ ನೋಡ್ತಾ ಹೋದ್ಲು. ಇದನ್ನು ಜ್ಯೋತಿ ಗಮನಿಸಿದ್ಲು. ಆದರೆ ಆರ್ಯನ್ಗೆ ಈ ವಿಷಯ ಹೇಳಿದ್ರೆ ಕೆಲಸ ಬಿಟ್ಟು ಅವಳು ಹಿಂದೆನೇ ಹೋಗ್ತಾನೆ ಅಂತ ಹೇಳ್ದೆ ಸುಮ್ಮನೆ ಆದ್ಲು. ಹಣ ಕಟ್ಟಿ ಆಯಿತು ಜ್ಯೋತಿ, ಇನ್ನು ಹೊರಡೋಣವಾ ಅಂದನು ಆರ್ಯನ್. ಹ್ಞೂ ಸರಿ ಆರ್ಯನ್ ಅವರೇ ಹೊರಡೋಣ ಅನ್ನುತ್ತಾ ಜಾಹ್ನವಿಯಲ್ಲಿ ಕಾಣಿಸ್ತಾಳೋ ಅಂತ ಸುತ್ತಲೂ ನೋಡ್ತಾ ಹೊರಟಳು ಜ್ಯೋತಿ. ಆದರೆ ರೂಮ್ ತಲುಪೋವರೆಗೂ ಜಾಹ್ನವಿ ಆರ್ಯನ್ಗೆ ಕಾಣಿಸ್ಲೇ ಇಲ್ಲ. ಜ್ಯೋತಿ ಒಳಗಡೆ ಹೋಗಿ ಅಮ್ಮಯ್ಯ ಅಂತ ನಿಟ್ಟುಸಿರನ್ನ ಬಿಟ್ಲು. ವೈಶಾಲಿ ಅದನ್ನು ಗಮನಿಸಿದ್ಲು. ಇವಳಿಗೆ ಏನಾಗಿದೆ ಅಂತ ಜ್ಯೋತಿ ಕಡೆ ಪ್ರಶ್ನಾರ್ಥಕವಾಗಿ ನೋಡಿದ್ಲು. ಎಲ್ಲ ಪ್ಯಾಕ್ ಮಾಡಿದ್ರಾ, ಹೊರಡೋಣವಾ ಅಂತ ಆರ್ಯನ್ ಕೇಳ್ದ. ಎಲ್ಲ ರೆಡಿ ಇದೆ ಆರ್ಯನ್, ಹೊರಡೋಣ ಅಂದ್ಲು ಜ್ಯೋತಿ. ವೈಶಾಲಿ ಬಾ ಹೋಗೋಣ ಅಂತ ಆರ್ಯನ್ ಕರೆದ. ವೈಶಾಲಿ ಬೆಡ್ ಮೇಲಿಂದ ಇಳಿದು ಆರ್ಯನ್ ಪಕ್ಕ ಬಂದು ನಿಂತಳು. ಜ್ಯೋತಿ ಬ್ಯಾಗ್ ಎತ್ಕೊಂಡು ನಡೀರಿ ಅಂದ್ಲು. ಆರ್ಯನ್ ಮುಂದೆ ನಡೀತಾ ಇದ್ರೆ ಇವರಿಬ್ಬರು ಹಿಂದೆ ಬರ್ತಿದ್ರು. ಜ್ಯೋತಿ ಮೆಲ್ಗೆ ವೈಶಾಲಿ ಹತ್ರ, ನಿನಗೆ ಗೊತ್ತಾ ವೈಶಾಲಿ, ಜಾಹ್ನವಿ ಮತ್ತೆ ಹಾಸ್ಪಿಟಲ್ಗೆ ಬಂದಿದ್ಲು, ಆರ್ಯನನ್ನು ಕೂಡ ನೋಡಿ ಮಾತಾಡದೆ ಕೋಪದಿಂದ ಹೊರಟು ಹೋದ್ಲು ಅಂದ್ಲು. ಮತ್ತು ಆರ್ಯ ನೋಡಲಿಲ್ವಾ ಜ್ಯೋತಿ ಅಂತ ಕೇಳಿದ್ಲು ವೈಶಾಲಿ. ಆರ್ಯ ನೋಡಿದರೆ ಈಗ ನಮ್ಮ ಜೊತೆ ಹೀಗೆ ಇರ್ತಿದ್ನಾ ಅಂದ್ಲು ಜ್ಯೋತಿ. ಹೌದು ಅದು ನಿಜ ಅಲ್ವಾ, ಆರ್ಯ ನೋಡದೆ ಇರೋದೇ ಒಳ್ಳೆಯದಾಯಿತು ಬಿಡು ಅಂದ್ಲು ವೈಶಾಲಿ. ಆರ್ಯನ್ ಅಲ್ಲಿಯೇ ನಿಂತು ಯಾಕೆ ಅಷ್ಟು ನಿಧಾನವಾಗಿ ಬರ್ತಿದ್ದೀರಾ, ಬೇಗ ಬನ್ನಿ ಅಂದನು. ನಡಿಬೇಡ್ವಾ ಆರ್ಯ ಅಂದ್ಲು ವೈಶಾಲಿ. ಅವಳು ಜ್ಯೋತಿಯನ್ನು ಹಿಡ್ಕೊಂಡು ಮೆಲ್ಲಗೆ ನಡೀತಾ ಇರೋದನ್ನು ನೋಡಿ ಆರ್ಯನ್, ಜ್ಯೋತಿ ಆ ಬ್ಯಾಗ್ನ ನನಗೆ ಕೊಡು, ನೀನು ವೈಶಾಲಿಯನ್ನು ಹಿಡ್ಕೊಂಡು ಬಾ ಅಂದ್ಲ. ಆರ್ಯನ್ ಕೂಡ ಅವರಿಬ್ಬರ ಪಕ್ಕದಲ್ಲೇ ಮೆಲ್ಲಗೆ ನಡೀತಾ ಇದ್ದ. ಜಾಹ್ನವಿ ಅಜ್ಜಿಯನ್ನು ಕರ್ಕೊಂಡು ಡಾಕ್ಟರ್ ರೂಮ್ನಿಂದ ಹೊರಗೆ ಬರೋ ಅಷ್ಟರಲ್ಲಿ ಆರ್ಯನ್ ಅದೇ ರೂಮ್ ದಾಟ್ತಾ ಇದ್ದ. ಜಾಹ್ನವಿ ಕಣ್ಣಿಗೆ ಆರ್ಯನ್ ಬಿದ್ದ. ಆದರೆ ಅವನ ಪಕ್ಕದಲ್ಲಿ ಇನ್ನೊಬ್ಬಳು ಹುಡುಗಿ ಇರೋದನ್ನು ನೋಡಿ ಅವಳು ಯಾರು ಅಂತ ಜಾಹ್ನವಿ ನೋಡ್ತಿರುವಾಗಲೇ ವೈಶಾಲಿ ಹೋಗ್ತಾ ಹೋಗ್ತಾ ಹಿಂದೆಗೆ ತಿರುಗಿ ನೋಡಿದ್ಲು. ವೈಶಾಲಿಯನ್ನು ನೋಡಿ ಜಾಹ್ನವಿ ಶಾಕ್ ಆದ್ಲು. ಈ ಹುಡುಗಿ ವೈಶಾಲಿ ಅಲ್ವಾ, ಆ ಜ್ಯೋತಿಯ ಫ್ರೆಂಡ್. ಇವರ ಜೊತೆ ಆರ್ಯನ್ ಅವ್ರು ಯಾಕಿದ್ದಾರೆ, ಇವರಿಗಾಗಿನಾ ಅವರು ಪ್ರತಿದಿನ ಹಾಸ್ಪಿಟಲ್ಗೆ ಬರ್ತಾ ಇದ್ದಿದ್ದು, ಈಕೆ ಯಾಕೆ ಹಾಸ್ಪಿಟಲ್ನಲ್ಲಿದ್ದಾಳೆ ಅಂತ ಆಲೋಚಿಸ್ತಾ ಇರುವಾಗಲೇ ಜಾಹ್ನವಿ, ಹೋಗೋಣವಾ ಅಂತ ಅಜ್ಜಿ ಕೇಳಿದರು. ಹ್ಞೂ ಅಜ್ಜಿ ಅಂತ ಅವರನ್ನು ಕರ್ಕೊಂಡು ಹೊರಗೆ ಬಂದಳು. ಅಷ್ಟರಲ್ಲಿ ಆರ್ಯ ಕಾರ್ ಹೊರಟು ಆಗಿ ಸುಮಾರು ಟೈಮ್ ಆಗೇ ಬಿಟ್ಟಿತ್ತು. ಆರ್ಯನ್ ಪಕ್ಕದಲ್ಲಿ ವೈಶಾಲಿ ಕುಳಿತಿರೋದನ್ನು ನೋಡಿ ಜಾಹ್ನವಿಗೆ ತುಂಬ ನೋವಾಗಿತ್ತು. ಅದೇ ನೋವಿನಲ್ಲಿ ಮನೆಗೆ ಬಂದು ಅಜ್ಜಿಯನ್ನು ಬಿಟ್ಟು ತನ್ನ ಮನೆಗೆ ಹೋದ್ಲು ಜಾಹ್ನವಿ. ಅವನ ಪ್ರೇಯಸಿ ಬಂದಿದ್ದಾಳೆ ಅಲ್ವಾ, ಇನ್ನು ನಾನು ಯಾಕೆ ನೆನಪಿರ್ತೀನಿ, ಅವರೇ ಬಂದು ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದು ನನ್ನ ಹುಚ್ಚುತನ, ಅವರು ಬರಲ್ಲ ಅಂತ ನೋವಿನಿಂದ ಕುಳಿತುಕೊಂಡು. ಈ ವೈಶಾಲಿ ಯಾಕೆ ಹಾಸ್ಪಿಟಲ್ನಲ್ಲಿದ್ಲು, ಆರ್ಯನ್ ಅವರಿಗೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಹೋಗಿ ಹಾಸ್ಪಿಟಲ್ ಸೇರಿದ್ಲಾ, ಅದಕ್ಕೇನಾ ಆರ್ಯನ್ ಅವರು ಅವಳು ಸುತ್ತಾ ಇರೋದು. ಸತ್ತು ಹೋಗ್ತೀನಿ ಅಂತ ಅವಳು ಬೆದರಿಸಿದ್ರೆ ಅವಳ ಜೊತೆನೇ ಇರ್ತಾರಾ, ಅಂದರೆ ನನ್ನನ್ನು ಸೊಸೆಯಾಗಿ ಆ ಮನೆಗೆ ಕರ್ಕೊಂಡು ಹೋಗ್ತಾರೆ ಅಂತ ನಾನು ಆಸೆ ಪಟ್ಟಿದ್ದು ನನ್ನ ತಪ್ಪೆ. ಇನ್ನು ಅವರು ನನ್ನನ್ನು ಕರ್ಕೊಂಡು ಹೋಗಲ್ಲ, ಆ ವೈಶಾಲಿ ಪ್ರೀತಿಯ ಮಾಯೆಯಲ್ಲಿ ಬಿದ್ದು ನನ್ನನ್ನು ಮರ್ತಿದ್ದಾರೆ, ಅವರು ಮರ್ತಿದ್ದಾರೆ ಅಂತ ಅಂದ ಮಾತ್ರಕ್ಕೆ ನಾನು ಮದುವೆಯಾದ ನಾನು ಇನ್ನು ಎಷ್ಟು ದಿನ ಅಂತ ಈ ತವರ ಮನೆಯಲ್ಲಿ ಇರಲಿ. ಅಣ್ಣ ಆರ್ಯನವ್ರನ್ನ ಏನೂ ಮಾಡಲ್ಲ, ಹೀಗೆ ಬಿಟ್ಟರೆ ನನಗೆ ತಾಳಿ ಕಟ್ಟಿದ್ದನ್ನೇ ಅವರು ಮರೆತು ಆ ವೈಶಾಲಿನ ಮನೆಗೆ ಕರ್ಕೊಂಡು ಹೋಗಿ ಸೊಸೆ ಅಂತ ಹೇಳಿದ್ರು ಹೇಳಿಬಿಡ್ತಾರೆ. ಅಯ್ಯಯ್ಯೋ, ಹಾಗೆ ಆಗೋಕ್ಕೆ ನಾನು ಬಿಡಬಾರ್ದು. ಎಲ್ಲರ ಮುಂದೆ ನನ್ನ ಕೊರಳಿಗೆ ತಾಳಿ ಕಟ್ಟಿದ್ದಾರೆ, ಈಗ ನನ್ನನ್ನು ಬೇಡ ಅಂದು ಅವಳ ಹತ್ರ ಹೇಗೆ ಹೋಗ್ತಾರೆ, ಅವರು ಹೋದರೆ ನಾನು ನೋಡಿಕೊಂಡು ಸುಮ್ಮನಿರ್ತೀನಾ, ಅವಳನ್ನು ಹಿಂದೆ ಪ್ರೀತಿಸಿದ್ರು ಅನ್ನೋದನ್ನು ನಾನು ಕೂಡ ಒಪ್ತೀನಿ. ಆದರೆ ಈಗ ಆರ್ಯನ್ ನನಗೆ ತಾಳಿ ಕಟ್ಟಿದ ಗಂಡ, ನನ್ನ ಗಂಡ ಇನ್ನೊಬ್ಬಳು ಹುಡುಗಿ ಜೊತೆ ಇರೋದನ್ನು
ಹಾಗೆಲ್ಲ ನಾನು ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ನನ್ನ ಪ್ರಾಣ ಹೋದರೂ ಸರಿ, ಆರ್ಯನವ್ರನ್ನ ನಾನು ಬಿಟ್ಕೊಡಲ್ಲ. ಹಾಗೆ ಆಗಬಾರ್ದು ಅಂದರೆ ನಾನು ಆರ್ಯನ ಮನೆಯಲ್ಲಿ ಸೊಸೆಯಾಗಿ ಕಾಲಿಡಲೇಬೇಕು. ಅದಕ್ಕೆ ನಾನು ಈಗ ಧೈರ್ಯ ಮಾಡಬೇಕು. ಧೈರ್ಯ ಮಾಡಿದರೆ ಮಾತ್ರ ನನ್ನ ಹೆಂಡತಿ ಅನ್ನೋ ಸ್ಥಾನ ನನಗೆ ಸಿಗೋದು. ಇನ್ನೂ ತಡ ಮಾಡಲ್ಲ. ಅತ್ತೆ ಮನೆಗೆ ಹೋಗಲೇಬೇಕು. ನಾನು ಅತ್ತೆ ಮನೆಗೆ ಹೋಗ್ತೀನಿ ಅಂದರೆ ಅಣ್ಣ ಒಪ್ಪಲ್ಲ. ಅಣ್ಣನಿಗೆ ಹೇಳಿದೆ ನಾನೊಬ್ಬಳೇ ಹೋಗಬೇಕು. ಯಾರು ಏನೇ ಅಂದ್ಕೊಂಡ್ರು ನಾಳೆ ನಾನು ಅತ್ತೆ ಮನೆಗೆ ಪ್ರಯಾಣ ಮಾಡ್ತೀನಿ ಅಂತ ಗಟ್ಟಿಯಾಗಿ ನಿರ್ಧರಿಸಿದ್ಲು ಜಾಹ್ನವಿ. ಇತ್ತ ಆರ್ಯನ್ ವೈಶಾಲಿಯವರನ್ನ ಮನೆಗೆ ಕರ್ಕೊಂಡು ಹೋಗಿಬಿಟ್ಟು ನಾನು ಬರ್ತೀನಿ, ಏನಾದರೂ ಬೇಕಿದ್ರೆ ಫೋನ್ ಮಾಡಿ ಅಂದ. ಅದೇನು ಆರ್ಯ, ಅಷ್ಟಲ್ಲೇ ಹೋಗ್ತಿದೀಯಾ? ಸ್ವಲ್ಪ ಹೊತ್ತು ಇಲ್ಲೇ ಇರಬಾರ್ದಾ ಅಂದ್ಲು ವೈಶಾಲಿ. ಈಗಲೇ ತುಂಬ ಲೇಟ್ ಆಗಿದೆ ವೈಶು, ಹೋಗ್ತೀನಿ, ಏನಾದರೂ ಬೇಕಿದ್ರೆ ಕಾಲ್ ಮಾಡು, ಬರ್ತೀನಿ ಅಂದ. ಆದರೆ ನಾಳೆ ಬೆಳಗ್ಗೆ ಬರಲ್ವಾ ಅಂತ ಕೇಳಿದ್ಲು. ಹಾಸ್ಪಿಟಲ್ ಅಂದರೆ ನಿನಗೆ ಬೋರ್ ಆಗುತ್ತೆ ಅಂತ ಬರ್ತಾ ಇದ್ದೆ ವೈಶು, ಆದರೆ ಈಗ ಮನೆಗೆ ಬಂದಿದ್ದೀಯ ಅಲ್ವಾ, ಪ್ರತಿದಿನ ಬರೋದು ಕಷ್ಟ. ಆವಾಗವಾಗ ಬಂದು ನೋಡ್ಕೊಂಡು ಹೋಗ್ತೀನಿ ಅಂದ ಆರ್ಯ. ಈ ವಿಷಯ ಮೊದಲೇ ಗೊತ್ತಿದ್ರೆ ನಾನು ಹಾಸ್ಪಿಟಲಿಂದ ಬರ್ತಾನೆ ಇರಲಿಲ್ಲ ಆರ್ಯ ಅಂದ್ಲು ವೈಶಾಲಿ. ಎಷ್ಟು ದಿನ ಅಂತ ಹಾಸ್ಪಿಟಲ್ನಲ್ಲೇ ಇರ್ತೀಯ ವೈಶು? ಸ್ವಲ್ಪ ನನ್ನ ಕಡೆಯಿಂದನೂ ಯೋಚನೆ ಮಾಡು. ಶಿವಾನಿ ಪ್ರತಿದಿನ ಅಣ್ಣ ಯಾಕೆ ಇಷ್ಟು ಬೇಗ ಹೋಗ್ತೀಯಾ ಅಂತ ಕೇಳ್ತಿರ್ತಾಳೆ. ಆಫೀಸ್ ಕೆಲಸ ಅಂತ ಸುಳ್ಳು ಹೇಳಿ ಬರ್ತಾಯಿದ್ದೀನಿ. ನನಗೋಸ್ಕರ ನೀನು ತುಂಬ ಕಷ್ಟಪಡ್ತಿದ್ದೀಯ ಅಂತ ಗೊತ್ತು ಆರ್ಯ ನನಗೆ. ಅದಕ್ಕೆ ನನ್ನ ನಿನ್ನ ಜೊತೆನೇ ಕರ್ಕೊಂಡು ಹೋಗು ಅಂದಿದ್ದು ಅಂದ್ಲು. ವೈಶು, ನೀನು ಮಾತಾಡೋದ್ರಲ್ಲಿ ಅರ್ಥ ಇದೆಯಾ? ನಿನ್ನನ್ನು ಹೇಗೆ ಮನೆಗೆ ಕರ್ಕೊಂಡು ಹೋಗಲಿ, ಹೋಗಿ ಏನಂತ ಹೇಳಿ? ತಾಳಿ ಕಟ್ಟಿದ ಜಾಹ್ನವಿಯನ್ನೇ ನಾನಿನ್ನೂ ಮನೆಗೆ ಕರ್ಕೊಂಡು ಹೋಗಿಲ್ಲ ನಾನು ಅಂದನು ಆರ್ಯನ್. ನಾನು ಇನ್ನೊಂದು 6 ತಿಂಗಳಿಗಿಂತ ಜಾಸ್ತಿ ಬದುಕಲ್ಲ ಅಂತ ನಿನಗೆ ಗೊತ್ತು ತಾನೇ ಆರ್ಯ? ನನ್ನ ಕೊನೆಯ ಆಸೆ ಅಂತ ನನ್ನ ಕೊರಳಿಗೆ ಈ ತಾಳಿ ಕಟ್ಟಿ ನಿನ್ನ ಹೆಂಡತಿಯಾಗಿ ಮಾಡಿಕೊಂಡು ಮನೆಗೆ ಕರ್ಕೊಂಡು ಹೋಗಬಾರ್ದಾ ಅಂತ ತನ್ನ ಮನಸ್ಸಿನ ಮಾತನ್ನು ಹೊರಹಾಕಿದ್ಲು ವೈಶಾಲಿ. ಮಾತು ಕೇಳಿ ಆರ್ಯನ್ ಶಾಕ್ ಆದ. ವೈಶು, ಏನಿದು ನೀನು ಹೇಳ್ತಾ ಇರೋದು? ಅಸಲಿಗೆ ನಿನ್ನ ಮನಸ್ಸಿಗೆ ಆ ಯೋಚನೆ ಹೇಗೆ ಬಂತು ಹೇಳು ಅಂತ ಕೇಳಿದನು. ನನ್ನ ಜೀವನದಲ್ಲಿ ಏನನ್ನ ನೋಡದೆ ಈ ಲೋಕ ಬಿಟ್ಟು ಹೋಗ್ತೀನಿ. ಹೋಗೋ ಮುಂಚೆ ನಿನ್ನ ಹೆಂಡತಿಯಾಗಿ ಸಾಯಬೇಕು ಅನ್ನೋದು ನನ್ನ ಕಡೆ ಆಸೆ ಆರ್ಯ. ಅಷ್ಟೇ ಹೊರತು ನಿನ್ನ ಜೊತೆ ಸಂಸಾರ ಮಾಡಬೇಕು ಅಂತ ಅಲ್ಲ. ಇರುವ ಈ 4 ದಿನ ನಿನ್ನ ಜೊತೆ ನಿನ್ನ ಮನೆಯ ಸೊಸೆಯಾಗಿ ಇದ್ದೆ ಅನ್ನೋ ತೃಪ್ತಿಯಿಂದ ಸಾಯಬೇಕು ಅನ್ನೋದೇ ನನ್ನ ಆಸೆ ಅಷ್ಟೇ ಆರ್ಯ. ಇದರಲ್ಲಿ ನಂದು ಯಾವುದೇ ಸ್ವಾರ್ಥ ಖಂಡಿತ ಇಲ್ಲ. ವೈಶು, ಒಂದು ವೇಳೆ ನಾನು ಜಾಹ್ನವಿ ಕೊರಳಿಗೆ ತಾಳಿ ಕಟ್ಟೇ ಇದ್ದಿದ್ರೆ ನಿನ್ನ ಆಸೆ ಈಡೇರಿಸ್ತಿದ್ದೆ. ಆದರೆ ಈಗ ನಾನು ಜಾಹ್ನವಿ ಗಂಡ, ನಿನ್ನ ಕೊರಳಿಗೆ ಹೇಗೆ ತಾಳಿ ಕಟ್ಟಲಿ ಹೇಳು ಅಂದನು ಆರ್ಯನ್. ನಾನೇನು ನಿನ್ನ ಹೆಂಡತಿಯಾಗಿ ಇರಬೇಕು ಅನ್ನೋ ಆಸೆಯಿಂದ ಕೇಳ್ತಿಲ್ಲ ಆರ್ಯ ಅಂದ್ಲು ವೈಶಾಲಿ. ನೀನು ಹೇಗೆ ಹೇಳಿದರೂ ನಾನು ಆ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಂಥ ಆಲೋಚನೆಯನ್ನು ಬಿಟ್ಟು ಆರಾಮಾಗಿ ಹೋಗಿ ಮಲ್ಕೋ ಅಂತ ಹೇಳಿ ಜ್ಯೋತಿ ಅವಳನ್ನು ಜಾಗೃತಿಯಾಗಿ ನೋಡ್ಕೊ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ ಆರ್ಯ. ಇತ್ತ ಪ್ರತಾಪ್ ವರ್ಮನಿಗೆ ಬಾಲನ್ ಚಿಕಿತ್ಸೆ ನೀಡ್ತಾ ಇದ್ದ ವೈದ್ಯಕೀಯ ಚಿಕಿತ್ಸೆಯಿಂದ ಪ್ರತಾಪ್ ಮೆಲ್ಲಗೆ ಕೈ ಕಾಲುಗಳು ಆಡಿಸ್ತಾ ಇದ್ದ. ಅದನ್ನು ನೋಡಿ ಶರ್ಮಿಳಾ, ನೋಡಿದ್ರ ಪ್ರತಾಪ್, ಬಾಲನ್ ಬಂದಿದ್ದಕ್ಕೆ ನಿಮಗೆ ಕೋಪ ಇತ್ತು, ಆದರೆ ಅವನು ಬಂದಿದ್ದರಿಂದಾನೇ ನಿಮಗೆ ಈಗ ಗುಣ ಆಗ್ತಿದೆ ಅಲ್ವಾ ಅಂದ್ಲು. ಹ್ಞೂ, ಏನೋ ಸ್ವಲ್ಪ ವಾಸಿ ಆಗ್ತಿದೆ ಬಿಡು ಅಂದನು ಪ್ರತಾಪ್. ಬೇಗ ಗುಣವಾಗಲು ಅವನೇ ಸಣ್ಣ ಪುಟ್ಟ ಪೆಟ್ಟ, ಅಷ್ಟಾದರೂ ವಾಸಿ ಆಗ್ತಿದೆಯಲ್ಲ ಅಂದ್ಲು ಶರ್ಮಿಳಾ. ಹೌದು, ನೀನು ಪ್ರತಿ ಸಲ ನೆನಪಿಸ್ಬೇಕಿಲ್ಲ ಬಿಡು ಶರ್ಮಿಳಾ ಅಂದನು ಪ್ರತಾಪ್. ನಾನೇನು ಇಲ್ಲದನ್ನು ಹೇಳ್ತಿಲ್ಲ ಪ್ರತಾಪ್, ನಡೆದನ್ನೇ ತಾನೇ ಹೇಳ್ತಿದ್ದೀನಿ. ನಿನಗೆ ಬಿದ್ದ ಪೆಟ್ಟುಗಳಿಗಿಂತ ಆ ಬಾಲನ್ ಬಗ್ಗೆ ನೀನು ಮಾತನಾಡೋದು ನನಗೆ ಅಷ್ಟೇನು ಇಷ್ಟ ಆಗ್ತಿಲ್ಲ ಅಂದ್ಲು. ಹಾಗೆ ಯಾಕಂತೀಯ ಶರ್ಮಿಳಾ? ಮಾತಾಡದೆ ಹೇಗಿರೋದು ಹೇಳು? ಒಬ್ಬ ಡಾಕ್ಟರ್ ಅಂದಮೇಲೆ ಟ್ರೀಟ್ಮೆಂಟ್ ಮಾಡ್ತಾ ಪೆಟ್ಟುಗಳ ಬಗ್ಗೆ ಮಾತಾಡ್ತಾರೆ ಅಲ್ವಾ? ಹಾಗೆಯೇ ಬಾಲನ್ ಮಾಡ್ತಿದ್ದಾನೆ, ಅದು ತಪ್ಪು ಅಂದರೆ ಹೇಗೆ ಅಂದ್ಲು. ಬಾಲನ್ ಬಂದಾಗಿನಿಂದ ನಾನು ಏನೇ ಹೇಳಿದರೂ ತಪ್ಪು ಹುಡ್ಕೋದು ನಿನಗೆ ಅಭ್ಯಾಸ ಆಗಿಬಿಟ್ಟಿದೆ ಶರ್ಮಿಳಾ. ಸುಮ್ಮನೆ ಕಿರಿಕಿರಿಗೊಳ್ತಾ ಏನೋ ಸ್ವಲ್ಪ ಮಾತಾಡೋಣ ಅಂದರೆ ಮಾತಾಡಲು ಬಿಡದೆ ಸಿಟ್ಟು ಬರೆಸ್ತಿದೆಯಲ್ಲ ಪ್ರತಾಪ್ ಅಂದ್ಲು. ಯಾರು? ನಾನಾ? ನೀನೇ ಮಾತಿಗೆ ಮುಂಚೆ ಬಾಲನ್ ಅಂದರೆ ನನಗೇನು ಅನಿಸಲ್ಲ ಹೇಳು.
ಸರಿ ಅವನ ವಿಷಯ ಬಿಡು. ಆದರೆ ಕ್ರಿಶ್ ಇಂಡಿಯಾಕ್ಕೆ ಬಂದಿದ್ದಾನೆ ಅಂತ ತಿಳಿತು. ಆದರೆ ಈಗ ಎಲ್ಲಿದ್ದಾನೆ ಅಂತ ಗೊತ್ತಾಗ್ತಿಲ್ಲ. ಇಂಡಿಯಾಕ್ಕೆ ಬಂದವನು ನಮಗೆ ಫೋನ್ ಮಾಡಿದರೆ ನಾವೇ ಮನೆಗೆ ಕರ್ಕೊಂಡು ಬರ್ತಾ ಇದ್ವಿ ಅಲ್ವಾ ಅಂದ್ಲು ಶರ್ಮಿಳಾ. ಕ್ರಿಶ್ ಮಾಡಿದ ಕೆಲಸ ನನಗೆ ಇಷ್ಟವಾಗಲಿಲ್ಲ ಶರ್ಮಿಳಾ. ನಾವು ಯಾಕೆ ಬೇಡ ಅಂದೆವು ಅಂತ ಅವನು ಅರ್ಥ ಮಾಡ್ಕೊಳ್ಳದೆ ಇಂಡಿಯಾಗೆ ಬಂದಿದ್ದಲ್ದೆ ಬಂದು ಇಷ್ಟು ದಿನಗಳಾದರೂ ಕೂಡ ನಮಗೆ ಒಂದು ಫೋನ್ ಕೂಡ ಮಾಡಿಲ್ಲ. ಅವನಿಗೆ ಅಷ್ಟು ಅಹಂಕಾರ ಇದ್ದರೆ ನಮಗೆ ಎಷ್ಟು ಇರಬಾರ್ದು ಹೇಳು. ಅವನು ಫೋನ್ ಮಾಡೋವರೆಗೂ ನಾವು ಅವನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅಲೆದು ಕೊನೆಗೆ ಅವನೇ ಮಮ್ಮಿ ಡ್ಯಾಡಿ ಅಂತ ಫೋನ್ ಮಾಡ್ತಾನೆ, ನೋಡ್ತಾ ಇರು ಅಂದ ಪ್ರತಾಪ್. ಏನು ಮಾತಾಡ್ತಿದ್ದೀಯ ಪ್ರತಾಪ್? ಅವನು ನಮ್ಮ ಮಗ. ಎಲ್ಲೆಲ್ಲೋ ಅಲ್ದಾಡ್ತಾ ಇದ್ದರೆ ನಾವು ಹೇಗೆ ಸುಮ್ಮನಿರೋದು? ನಾನು ಫೋಟೋ ಕೊಟ್ಟು ಅವನನ್ನು ಹುಡುಕಲು ಹೇಳಿದ್ದೇನೆ. ನನಗೆ ಹೇಳಿದೆ ನೀನು ಇಷ್ಟ ಬಂದ ಹಾಗೆ ನಿರ್ಧಾರ ತಗೊಳ್ತಿದ್ದೀಯ ಶರ್ಮಿಳಾ ಅಂದ ಪ್ರತಾಪ್. ಇದರಲ್ಲಿ ಹೇಳೋದಾದರೂ ಏನಿದೆ ಪ್ರತಾಪ್? ಬಾಲನ್ ನಮ್ಮ ಕ್ರಿಶ್ ಜಾತಕನ ನೋಡಿ ಅವನು ನಮ್ಮ ಹತ್ರನೇ ಇದ್ದಾನೆ ಅಂತ ಹೇಳಿದ್ದಾನೆ. ಏರ್ಪೋರ್ಟ್ನಲ್ಲಿ ಕೂಡ ಕ್ರಿಶ್ ಬಂದಿದ್ದಾನೆ ಅಂತ ನಮಗೆ ತಿಳಿಯಿತು. ತಕ್ಷಣ ಜನರಿಗೆ ಅವನ ಫೋಟೋ ಕಳಿಸಿ ಎಲ್ಲ ಅಂದರೆ ಎಲ್ಲಿ ಕಂಡ್ರೂ ಕೂಡ ಅವನನ್ನು ನಮ್ಮ ಗೆಸ್ಟ್ ಹೌಸ್ ಹತ್ರ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದೀನಿ. ನಾನು ಈ ಕೆಲಸ ಮಾಡಿದ್ದಕ್ಕೆ ನೀನು ಸಂತೋಷ ಪಡ್ತೀಯ ಅಂದ್ಕೊಂಡ್ರೆ ನೀನೇನು ಹೀಗೆ ಮಾತಾಡ್ತೀಯಲ್ಲ ಪ್ರತಾಪ್? ನಿನಗೆ ಪೆಟ್ಟು ಬಿದ್ದ ಮೇಲೆ ನನ್ನ ಮೇಲಿರೋ ಪ್ರೀತಿ ಪೂರ್ತಿ ಕಡಿಮೆ ಆಗಿಬಿಟ್ಟಿದೆ. ನಾನು ಮಾಡೋ ಪ್ರತಿ ಕೆಲಸದಲ್ಲೂ ನೀನು ಏನಾದರೂ ಒಂದು ವ್ಯಂಗ್ಯ ತೆಗಿತಾನೇ ಇದೆಯಾ ಅಂತ ಶರ್ಮಿಳಾ ಅಂದ ತಕ್ಷಣ ನಾನು ಶರ್ಮಿಳಾ ಮೇಲೆ ಪ್ರೀತಿ ಕಡಿಮೆ ಆಗುತ್ತಾ? ಚಾನ್ಸೇ ಇಲ್ಲ. ಬೆಡ್ ಮೇಲೆ ಮಲಗಿರೋದ್ರಿಂದ ಸ್ವಲ್ಪ ಕಿರಿಕಿರಿ ಎನಿಸಿ ನಿನ್ನ ಮೇಲೆ ತೋರಿಸ್ತಾ ಇದ್ದೀನಿ ಅಷ್ಟೇ ಅಂದ ಶರ್ಮಿಳಾ. ನನ್ನ ಬಗ್ಗೆ ನಿನಗೆ ಗೊತ್ತಿಲ್ವಾ ಅಂದ. ನನ್ನ ಬಗ್ಗೆ ನಿನಗೆ ತಿಳಿಯದ ವಿಷಯ ಏನಿದೆ ಬಿಡು ಪ್ರತಾಪ್. ನೀನು ಹೀಗೆ ಬೆಡ್ ಮೇಲೆ ಮಲಗಿರದೆ ಇದ್ದಿದ್ರೆ ಈ ಹೊತ್ತಿಗೆ ಶಿವಾನಿ ಮದುವೆ ಮಾಡ್ತಾಯಿದ್ದೆ. ಆರ್ಯನ್ ಹೇಗಾದರೂ ಒಪ್ಪಿಸ್ತಾ ಇದ್ದೆ. ಆದರೆ ನಾನು ಅಂದ್ಕೊಂಡಿದ್ದೆ ಒಂದು, ಇಲ್ಲಿ ನಡೆದಿದ್ದೆ ಇನ್ನೊಂದು. ಈಗ ಏನಾಗಿದೆ ಶರ್ಮಿಳಾ? ಮದುವೆಗೆ ಮುಹೂರ್ತ ಇಡಿಸು, ಏನಾಗುತ್ತೆ ನೋಡೋಣ ಅಂದನು ಪ್ರತಾಪ್. ನೀವು ಹೀಗೆ ಇರುವಾಗ ಮದುವೆ ಅಂದರೆ ಆರ್ಯನ್ ಏನಂತಾನೋ ಅನ್ನೋ ಭಯ. ನನ್ನನ್ನು ಆರ್ಯನ್ ಜೊತೆ ಮಾತಾಡೋಕ್ಕೆ ಹೇಳ್ತೀಯ ಶರ್ಮಿಳಾ ಅಂತ ಕೇಳಿದ. ಈಗ ಆ ಆರ್ಯನ್ ಸರಿಯಾದ ಮೂಡ್ನಲ್ಲಿ ಇಲ್ಲ ಪ್ರತಾಪ್. ಅವ್ನಿಗೆ ಏನಾಗಿದೆಯೋ ಗೊತ್ತಿಲ್ಲ, ತುಂಬ ಡಲ್ ಆಗಿದ್ದಾನೆ. ಅವನು ಒಳ್ಳೆ ಮೂಡ್ನಲ್ಲಿ ಇದ್ದಾಗ ಹೇಳೋಣ ಬಿಡು ಅಂದ್ಲು. ನಾನು ಗಮನಿಸಿದ್ದೇನೆ. ಹೇಗಿದ್ದಾರೆ ಡ್ಯಾಡಿ ಅಂತ ಬೆಳಗ್ಗೆ ಸಾಯಂಕಾಲ ಬಂದು ಕೇಳಿ ಹೋಗ್ತಾನೆ ಅಷ್ಟೇ. ಮುಂಚಿನ ತರಹ ಬೇರೆ ಏನು ಮಾತಾಡ್ತಿಲ್ಲ. ಆ ಆರ್ಯನ್ ಯಾವಾಗ ಹೇಗಿರ್ತಾನೋ ನನಗೆ ತಿಳಿತಿಲ್ಲ ಪ್ರತಾಪ್. ಈ ಮಧ್ಯೆ ಚೆನ್ನಾಗಿ ಇದ್ದ ಅಂದ್ಕೊಂಡ್ರೆ ಮತ್ತೆ ಅವನಿಗೆ ಏನಾಯ್ತೋ ಗೊತ್ತಿಲ್ಲ. ಅವನ ವಿಷಯ ನಮಗೆ ಗೊತ್ತಿರೋದೇ ಅಲ್ವಾ ಶರ್ಮಿಳಾ ಅಂದನು ಪ್ರತಾಪ್. ಸರಿ ಪ್ರತಾಪ್, ನಾನು ಹೋಗಿ ಡಿನ್ನರ್ ರೆಡಿ ಆಗಿದೆಯಾ ಅಂತ ನೋಡಿ ನಿನಗೆ ಊಟ ತರ್ತೀನಿ ಅಂತ ಶರ್ಮಿಳಾ ಹೋದಳು. ಹೊರಗಿನ ಮನೆಯ ಫೋಟೋದಲ್ಲಿ ಅರುಂಧತಿ ಜಾಹ್ನವಿ ಆರ್ಯನನ್ನು ತಪ್ಪು ತಿಳಿತಿರೋದಕ್ಕೆ ನೋವು ಪಡ್ತಾ ಇದ್ಲು. ಈ ಬಾಲನ್ ಬಂದಿದ್ದರಿಂದ ನನಗೆ ಏನೂ ಮಾಡೋಕ್ಕೆ ಆಗ್ತಿಲ್ಲ. ನಾನು ಇಲ್ಲೇ ಇದ್ದೀನಿ ಅಂತ ಬಾಲನ್ಗೆ ತಿಳಿದ್ರೆ ನನ್ನ ಬಗ್ಗೆ ನನ್ನ ಮಕ್ಕಳಿಗೆ ತಿಳಿದಂತಾಗುತ್ತೆ. ಈ ಬಾಲನ್ ಇಲ್ಲಿಂದ ಹೋಗೋವರೆಗೂ ನಾನು ಏನು ನಡೆದರೂ ನೋಡಿಕೊಂಡು ಸುಮ್ಮನೆ ಇರಬೇಕು ಅಷ್ಟೇ. ಜಾಹ್ನವಿ ಆರ್ಯನ್ಗೆ ಹೇಳಿದೆ ಇಲ್ಲಿಗೆ ಬರ್ತಿದ್ದಾಳೆ. ಹೀಗೆ ಬರೋದ್ರಿಂದ ಆರ್ಯನ್ ಇಷ್ಟು ದಿನ ಜಾಹ್ನವಿ ಮೇಲೆ ಬೆಳೆಸ್ಕೊಂಡಿದ್ದ ಪ್ರೀತಿ ಏನಾಗ್ಬಿಡುತ್ತೋ ಅನ್ನೋ ಭಯ ಕೂಡ ಆಗ್ತಿದೆ. ತನ್ನ ಮೇಲೆ ನಂಬಿಕೆ ಇಲ್ಲದೆ ಮನೆಗೆ ಬಂದಿದ್ದಕ್ಕೆ ಜಾಹ್ನವಿ ಮೇಲೆ ಅವನಿಗೆ ಕೋಪ ಬರುತ್ತೆ. ಈ ಕೋಪದಿಂದ ಇಬ್ಬರ ಮಧ್ಯೆ ದೂರ ಹೆಚ್ಚಾಗುತ್ತೋ ಏನೋ, ಏನು ನಡೆಯುತ್ತೋ ನನಗೆ ತಿಳಿತಾ ಇಲ್ಲ. ಕಣ್ಣಿಗೆ ಬಟ್ಟೆ ಕಟ್ಕೊಂಡ ಗಾಂಧಾರಿಯಂತೆ ಎಲ್ಲವನ್ನ ನೋಡಿಕೊಂಡು ಸುಮ್ಮನಿರಬೇಕಾಗಿದೆ ಅಷ್ಟೇ. ಈ ಪಾಪಿಗಳ ಪಾಪದ ಕೂಡ ತುಂಬಲು ಇನ್ನೂ ಸಮಯ ಇದೆ. ಅಲ್ಲಿವರೆಗೂ ಅವರು ಎಷ್ಟೇ ಅನಾಚಾರ ಮಾಡಿದರೂ ನೋವು ಪಡೋದು ಬಿಟ್ಟು ನನಗೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ್ಳು. ಆರ್ಯನ್ ಕಾರ್ನಲ್ಲಿ ಬರ್ತಿರುವಾಗ ಪೂರ್ತಿ ದಾರಿ ಜಾಹ್ನವಿ ನೆನಪೇ ಆಗ್ತಿತ್ತು. ಜಾಹ್ನವಿ ಮನೆಗೆ ಹೋಗಬೇಕು ಅಂತ ಮನಸ್ಸು ಎಷ್ಟೇ ಹಂಬಲಿಸಿದ್ರು ಅವಳು ಫೋನ್ ಎತ್ತಿದ್ದನ್ನು ನೆನಪಾಗಿ ಮತ್ತೆ ಕೋಪ ಬರ್ತಿತ್ತು ಅವನಿಗೆ. ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ವಾ? ಫೋನ್ ಎತ್ತಿ ನಾನು ಏನು ಹೇಳುತ್ತೀನಿ ಅಂತ 2 ನಿಮಿಷ ಕೇಳಿಸ್ಕೊಂಡಿದ್ರೆ ಏನಾಗ್ಬಿಡ್ತಿತ್ತು? ಅವಳಿಗೆ ಅಷ್ಟು ಹಠ ಇದ್ದರೆ ತಪ್ಪು ಮಾಡಿದ ನನಗೆ ಇನ್ನೆಷ್ಟು ಇರಬೇಕು ಹೇಳು? ನಾನು ಜಾಹ್ನವಿ ಮನೆಗೆ ಹೋಗಲ್ಲ. 4 ದಿನಗಳಿಂದ ಅವಳು ಮಾತಾಡದೇ ಇದ್ದರೂ ನಾನು ಈಗ ಇರಲಿಲ್ವಾ, ಹಾಗೇ ಇರ್ತೀನಿ.
ಆಯಿತಾ ಆರ್ಯನ್ ಅವರೇ ಅಂತ ಅವಳೇ ಫೋನ್ ಮಾಡೋವರೆಗೂ ನಾನು ಅವಳ ಮುಖ ಕೂಡ ನೋಡಲ್ಲ ಅಂದ್ಕೊಂಡು ಮನೆಗೆ ಹೋದ ಆರ್ಯನ್. ಆರ್ಯನ್ ಮನಸ್ಸು ಹೇಳಿದ ಹಾಗೆ ಕೇಳಿದರೆ ಚೆನ್ನಾಗಿರ್ತಿತ್ತು. ಆದರೆ ಏನು ಮಾಡೋದು, ಆರ್ಯನ್ ಮತ್ತು ಜಾಹ್ನವಿ ಜೀವನ ಏನಾಗುತ್ತೋ ಏನೋ. ಆರ್ಯನ್ ಹೋದ ಕೂಡಲೇ ವೈಶಾಲಿ ಕೋಪದಿಂದ ನಾನೇನು ಜೀವನ ಪೂರ್ತಿ ನಿನ್ನ ಜೊತೆ ಇರ್ತೀನಿ ಅಂತ ಆಸೆ ಪಟ್ಟಿದ್ನ, ದೇವರು ನನ್ನ ಹಣೆ ಬರಹದಲ್ಲಿ ಅಲ್ಪಾಯಸ್ಸು ಬರೆದಿದ್ದಾನೆ ಅಂತ ಗೊತ್ತಿದೆ ಅಲ್ವಾ. ನಾನು ಇರುವ ಈ ಸ್ವಲ್ಪ ದಿನ ನಿನ್ನ ಮನೆಯಲ್ಲಿ ನಿನ್ನ ಪಕ್ಕದಲ್ಲಿ ಒಂದು ಪುಟ್ಟ ಸ್ಥಾನ ಕೊಡು ಅಂತ ಅಂದೆ ಅಷ್ಟೇ ಅಲ್ವಾ. ಅದಕ್ಕೂ ಆಗಲ್ಲ ಅಂತಿದ್ದಾನೆ ಆರ್ಯ. ನೀನು ಆಗಲ್ಲ ಅಂದರೆ ನಾನು ಸುಮ್ಮನೆ ಇದ್ಬಿಡ್ತೀನಾ? ಹೇಗಾದರೂ ಮಾಡಿ ನಿನ್ನ ಮನೆಯಲ್ಲಿ ಸ್ಥಾನ ಪಡಿತೀನಿ. ನೀನೇ ನನ್ನನ್ನು ಮನೆಗೆ ಕರ್ಕೊಂಡು ಹೋಗುವ ಹಾಗೆ ನಾನು ಖಂಡಿತ ಮಾಡ್ತೀನಿ. ನಾನು ಬದುಕಿರುವ ಈ ಕೊಂಚ ದಿನ ಸಂತೋಷವಾಗಿ ಕಳಿಬೇಕು ಅಂತ ಆಸೆ ಪಟ್ಟಿದ್ದೆ. ನನ್ನ ಆಸೆಯನ್ನು ನಾನೇ ಈಡೇರಿಸ್ಕೊಳ್ತೀನಿ. ವೈಶಾಲಿ ಹೀಗೆ ಆಲೋಚಿಸ್ತಿರುವಾಗ ಜ್ಯೋತಿ ಹತ್ತಿರ ಬಂದು, ಏನೇ ಆರ್ಯನ್ ಹಾಗೆ ಅಂದ ಅಂತ ಬೇಜಾರು ಮಾಡ್ಕೊಳ್ತಿದ್ದೀಯಾ? ಆರ್ಯನ್ ಹೇಳಿದ್ದು ಕೂಡ ನಿಜಾನೇ ಅಲ್ವಾ. ವೈಶಾಲಿ ತಾಳಿ ಕಟ್ಟಿದ ಹೆಂಡತಿ ಜಾಹ್ನವಿ ಇರುವಾಗ ನಿನಗೆ ಹೇಗೆ ತಾಳಿ ಕಟ್ತಾನೆ ಹೇಳು? ಫ್ರೆಂಡಾಗಿ ಮನೆ ಕರ್ಕೊಂಡು ಹೋಗು ಅಂತ ಕೇಳಬೇಕಿತ್ತು. ಅದನ್ನು ಬಿಟ್ಟು ನಿನ್ನ ಹೆಂಡತಿಯಾಗಿ ಕರ್ಕೊಂಡು ಹೋಗು ಅಂದರೆ ಅವನು ಹೇಗೆ ತಾನೇ ಒಪ್ಕೋತಾನೆ? ಫ್ರೆಂಡಾಗಿ ಹೋಗೋದು ನನಗೆ ಇಷ್ಟ ಇಲ್ಲ. ಹಾಗೆ ಹೋದರೆ ಆರ್ಯನ್ ಮತ್ತು ನಾನು ಬೇರೆ ಬೇರೆ ರೂಮ್ನಲ್ಲಿ ಇರಬೇಕಾಗತ್ತೆ. ಹಾಗಿರೋಕೆ ನಾನು ಯಾಕೆ ಅಲ್ಲಿಗೆ ಹೋಗಬೇಕು? ನಾನು ಆರ್ಯನ್ ಜೊತೆ ಹೋಗಬೇಕು ಅಂತ ಅಂದ್ಕೊಂಡಿರೋದು. ಏನೇ ವೈಶಾಲಿ ನೀನು ಹೇಳ್ತಿರೋದು ಅಂತ ಜ್ಯೋತಿ ಆಶ್ಚರ್ಯದಿಂದ ನೋಡಿದ್ಲು. ಈ ಕತೆ ಮುಂದುವರಿಯೋದು ಮುಂದಿನ ಎಪಿಸೋಡಲ್ಲಿ. ಒಂದು ಟ್ವಿಸ್ಟ್ ಆಗಿ ಜಾಹ್ನವಿ ಆರ್ಯನ್ಗೆ ಹೇಳಿದೆ ಮನೆಗೆ ಬರ್ತಿದ್ದಾಳೆ, ತನ್ನ ಗಂಡನ ಮನೆಗೆ. ಏನಾಗುತ್ತೆ ಅಂತ ಮುಂದಿನ ಎಪಿಸೋಡಲ್ಲಿ ನೋಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ.